ಒಂದೂರಲ್ಲಿ ಚಿಂಟು ಎಂಬ ಹುಡುಗನಿದ್ದನು. ಅವನಿಗೆ ಪ್ರಾಣಿ ಪಕ್ಷಿಗಳೆಂದರೆ ತುಂಬಾ ಪ್ರೀತಿ. ಸದಾ ಬೇರೆಯದೇ ಲೋಕದಲ್ಲಿರುತ್ತಾನೆ. ಆದರೆ ಕಲಿಯುವಿಕೆಯಲ್ಲಿ ಮಾತ್ರ ಮನಸ್ಸೇ ಇರಲಿಲ್ಲ. ನಾನೇನ್ ಮಾಡ್ಲಿ, ಎಷ್ಟೇ ಓದಿದ್ರು ನನ್ ತಲೆಗೆ ಹತ್ತೋದಿಲ್ಲ. ಎಕ್ಸಾಮ್ ಕೂತಾಗ ಏನು ನೆನ್ಪಾಗಲ್ಲ. ನಾನೇನ್ ಮಾಡ್ಲಿ? ನನ್ ಕ್ಲಾಸ್ಮೇಟ್ಸ್ ಎಲ್ಲ ನನ್ನ ಬುದ್ದು ಬುದ್ದು ಅಂತಾರೆ. ಹಾಯ್ ಚಿಂಟು, ಸ್ಕೂಲ್ನಿಂದ ಬರ್ತಿದೀಯಾ? ಹಾ ರಾಜು, ನೀನೇನಿಲ್ಲಿ? ಇವತ್ತ್ಯಾಕೆ ಸ್ಕೂಲಿಗೆ ಬರ್ಲಿಲ್ಲ? ಓ, ನಿಂಗ್ ಗೊತ್ತಿಲ್ವಾ? ನಾನು ಕ್ವಿಜ್ ಕಾಂಪಿಟೇಷನ್ಗೆ ಹೋಗಿದ್ದೆ, ಹಾಗಾಗಿ ಬಂದಿಲ್ಲ. ಓ ಹೌದಾ, ಎಲ್ಲಿ ಹೋಗಿದ್ದೆ? ಎಷ್ಟ್ ಜನ ಇದ್ರಿ? ರಿಸಲ್ಟ್ ಏನಾಯ್ತು? ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಚಿಂಟು. ಇವತ್ತು ಜನ ಇದ್ರು, ನಾನೇ ಫಸ್ಟ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಪಾರ್ಟಿ ಯಾವಾಗ ಕೊಡಿಸ್ತೀಯಾ? ಇದಕ್ಕೆಲ್ಲ ಪಾರ್ಟಿ ಕೊಡಿಸ್ತಾ ಹೋದ್ರೆ ನಿನಗ್ ನಾನು ತಿಂಗಳಿಗೆ 2 ಪಾರ್ಟಿ ಕೊಡಿಸ್ಬೇಕಾಗುತ್ತೆ, ಅಥವಾ ಅದಕ್ಕಿಂತಲೂ ಹೆಚ್ಚು. ಈಗ ಎಲ್ಲಾ ಕಡೆಯಲ್ಲೂ ನಂದೇ ಹೆಸರು. ನಿನಗ್ ಗೊತ್ತಾ, ನಾಳೆ ನನ್ಗೆ ನಮ್ ಸ್ಕೂಲ್ನಲ್ಲಿ ಸನ್ಮಾನನೂ ಇದೆ. ನೀನಂತೂ ನಿಜಕ್ಕೂ ಗ್ರೇಟ್ ಕಣೋ. ನಾನ್ ನೋಡು ಪೆದ್ದ ಗುಂಡ, ನಂಗೇನು ತಲೆಗೆ ಹತ್ತಲ್ಲ. ಪುಸ್ತಕ ತೆರೆದ್ರೆ ಸಾಕು, ಅಲ್ಲೇ ನಿದ್ದೆ ಬರುತ್ತೆ. ಅಬ್ಬಾ, ನನ್ಗಂತೂ ಹೈಯೆಸ್ಟ್ ಸ್ಕೋರ್ ತೆಗೆಯದೇ ಇದ್ರೆ ನಿದ್ದೆನೆ ಬರಲ್ಲ. ಸರಿ, ಆಲ್ ದಿ ಬೆಸ್ಟ್. ಹೊತ್ತಾಯ್ತು, ನಾನಿನ್ನು ಹೊರಡ್ತೀನಿ. ಚಿಂಟು ಮನೆ ಕಡೆಗೆ ಹೋಗುವನು. ತುಂಬಾ ಬೇಸರದಲ್ಲಿರುವನು. ನಂಗೂ ರಾಜು ತರ ಬ್ರಿಲಿಯಂಟ್ ಆಗ್ಬೇಕು. ನಾನ್ ಕೂಡ ಬಹುಮಾನಗಳನ್ನ ತಗೋಬೇಕು. ಎಲ್ರೂ ನನ್ನ ಹೊಗಳ್ಬೇಕು. ಆದ್ರೆ ನನ್ಗಿದ್ಯಾವ್ದು ಆಗ್ತಿಲ್ವಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ರೂ ಆಗ್ತಿಲ್ಲ. ಆಗ ರಸ್ತೆಯಲ್ಲಿ ಒಬ್ಬ ಮುದುಕ ಕುಳಿತಿರುವನು. ಅವನು ಚಿಂಟುವನ್ನು ಮಾತನಾಡಿಸುವನು. ಏ ಹುಡುಗ, ಏನು ಭಾರಿ ಆಳವಾದ ಯೋಚನೆ ಮಾಡ್ತಾ ಹೋಗ್ತಾ ಇದೀಯಾ? ಹಾ, ಏನಿಲ್ಲ ತಾತ. ಅದು ಅದು ನನಗೂ ಗೊತ್ತಾಗತ್ತೆ ಹುಡುಗ. ನಾನು ನಿನ್ನ ವಯಸ್ಸೇ ದಾಟಿ ಬಂದವನು. ಯಾವ್ಯಾವ ವಯಸ್ಸಿನಲ್ಲಿ ಏನೇನಾಗಬೇಕೋ ಅದಾಗ್ಲೇಬೇಕು. ಈಗ ನಿನ್ನದು ಕಲಿಯೋ ವಯಸ್ಸು. ಈಗ ಅದನ್ನು ಬಿಟ್ಟು ಬೇರೆ ಏನು ಯೋಚಿಸಬಾರ್ದು. ಇಲ್ಲ ಇಲ್ಲ ತಾತ, ನಾನು ಬೇರೆ ಏನು ಯೋಚಿಸ್ತಿಲ್ಲ. ಓದುವಾಗ ನಿದ್ದೆ ಬರುತ್ತೆ ಅಷ್ಟೇ. ಯಾಕಂದ್ರೆ ನಿನಗ ಅದರಲ್ಲಿ ಆಸಕ್ತಿ ಇಲ್ಲ, ಅದಕ್ಕೆ ನಿದ್ದೆ ಬರುತ್ತೆ. ನೀನು ಆಸಕ್ತಿನ ಬೆಳೆಸ್ಕೋಬೇಕು. ಒಂದು ಸಲ ನೀನು ಆಸಕ್ತಿನ ಬೆಳೆಸ್ಕೊಂಡ್ರೆ ಓದಿನ ಬಗ್ಗೆ ಪ್ರೀತಿ ಬಂದೇ ಬರುತ್ತೆ. ಖಂಡಿತ ನಿದ್ದೆ ಬರಲ್ಲ. ಹ್ಞೂ ತಾತ, ನಾನು ಪ್ರಯತ್ನಿಸ್ತೀನಿ. ಚಿಂಟು ಅಲ್ಲಿಂದ ಸೀದಾ ಮನೆಗೆ ಹೋಗುವನು. ಚಿಂಟು ಮನೆಗೆ ಬಂದು ಫ್ರೆಶ್ ಅಪ್ ಆಗುವನು. ಅಮ್ಮನ ಜೊತೆಗೆ ಮಾತನಾಡುತ್ತಾ ತಿಂಡಿ ತಿನ್ನುವನು. ಈ ದಿನ ಹೇಗಿತ್ತು ಚಿಂಟು? ಹೋಮ್ವರ್ಕ್ ಏನು ಕೊಟ್ಟಿಲ್ವಾ? ನಮ್ಗೆ ರಜಾ ಇದ್ರೂನು ಹೋಮ್ವರ್ಕ್ಗೆ ರಜಾ ಇರಲ್ಲ ಮಮ್ಮಿ. ರಾಶಿ ರಾಶಿ ಹೋಮ್ವರ್ಕ್ ಕೊಡ್ತಾರೆ. ಯಾವ್ದನ್ನ ಮಾಡೋದು ಯಾವ್ದನ್ನ ಬಿಡೋದು ಅಂತ ಗೊತ್ತಿಲ್ಲ. ಮಕ್ಳ ಮೇಲೆ ಕನಿಕರನೇ ಇಲ್ಲ. ನಿನಗ್ ಮಾತ್ರ ಯಾಕೆ ಹೀಗನ್ಸುತ್ತೆ ಚಿಂಟು? ಬಾಕಿ ಮಕ್ಳೆಲ್ಲ ಮಾಡಲ್ವಾ? ನನ್ಗನಿಸುತ್ತೆ ಒಂದ್ ರೋಬೋ ನನ್ ಜೊತೆ ಇರ್ಬೇಕಿತ್ತು. ಆಗ ನಾನು ಆ ರೋಬೋ ಹತ್ರನೇ ಕೂರಿಸಿ ನನ್ನ ಎಲ್ಲಾ ಹೋಮ್ವರ್ಕ್ ಮಾಡಿಸುತ್ತಿದ್ದೆ. ಅಂತ ರೋಬೋನ ನೀನೇ ಕಂಡಿಡಿಬೇಕು ಚಿಂಟು. ಅದನ್ ಕಂಡಿಡಿಯೋಕಾದ್ರೂ ನೀನು ಚೆನ್ನಾಗಿ ಓದ್ಬೇಕು. ಸರಿ, ಈಗ ಬೇಗ ಬೇಗ ತಿಂಡಿ ಮುಗ್ಸು, ಆಮೇಲೆ ಹೋಮ್ವರ್ಕ್ ಮಾಡು. ಮಮ್ಮಿ, ಮೊದ್ಲು ಒಂದ್ ರೌಂಡ್ ಆಟ ಆಡಿ ಬರ್ತೀನಿ, ಆಮೇಲೆ ಗ್ಯಾರಂಟಿ ಹೋಮ್ವರ್ಕ್ ಮಾಡ್ತೀನಿ. ಕತ್ಲಾದ್ಮೇಲೆ ಹೊರಗಾಡಕ್ಕಾಗಲ್ಲ. ಪ್ಲೀಸ್ ಮಮ್ಮಿ. ನೀನು ಹೇಳಿದ್ದನ್ನ ಯಾವಾಗ ಕೇಳಿದೀಯ ಚಿಂಟು? ಸರಿ ಹೋಗು, ಆದ್ರೆ ಬೇಗ ಮನೆಗ್ ಬಂದ್ಬಿಡ್ಬೇಕು. ಇವತ್ ಟಿವಿ ನೋಡೋ ಹಂಗಿಲ್ಲ. ಸರಿ ಮಮ್ಮಿ, ಥ್ಯಾಂಕ್ ಯು. ಚಿಂಟು ಆಟವಾಡಲು ಗ್ರೌಂಡ್ಗೆ ಹೋಗುವನು. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ. ಚಿಂಟುವಿಗೆ ಆಶ್ಚರ್ಯ ಮತ್ತು ಬೇಸರವಾಗುತ್ತದೆ. ನಾನೇನು ಪ್ರತಿದಿನ ಆಟ ಆಡಕ್ ಬರಲ್ಲ, ಆದ್ರೆ ನಾನ್ ಬಂದಾಗ ಯಾರು ಇರಲ್ಲ. ಛೇ, ಏನ್ ಮಾಡ್ಲಿ? ಒಬ್ನೇ ಏನ್ ಆಟ ಆಡ್ಲಿ? ಅಷ್ಟರಲ್ಲಿ ಒಬ್ಬ ಹುಡುಗ ಕೈಯಲ್ಲಿ ಚೀಲ ಹಿಡಿದುಕೊಂಡು ಬರುವನು. ಪುಸ್ತಕ ಬೇಕಾ? ಪುಸ್ತಕ, ಮ್ಯಾಜಿಕ್ ಪುಸ್ತಕ, ಕೇವಲ 20 ರೂಪಾಯಿ. ನನ್ನ ಹತ್ರ ಇನ್ನು ಒಂದೇ ಒಂದು ಪುಸ್ತಕ ಉಳಿದಿದೆ. ಬೇಕಾ? ಮ್ಯಾಜಿಕ್ ಪುಸ್ತಕನಾ? ನೀನು ಪುಸ್ತಕ ಮಾರೋ ಹುಡುಗನಾ? ಹೌದು, ಮ್ಯಾಜಿಕ್ ಪುಸ್ತಕ. ನಾನು ಪುಸ್ತಕ ಮಾರ್ತೀನಿ. ನಾನು ಇದರಿಂದ ಸಂಪಾದಿಸಿದ್ರೆ ಮಾತ್ರ ನನ್ನ ಮನೆ ನಡೆಯುತ್ತೆ. ನನ್ಗೆ ಅಪ್ಪ ಅಮ್ಮ ಇಲ್ಲ. ಓ, ಅರ್ಥ ಆಯ್ತು. ಆದ್ರೆ ನೀನು ಸ್ಕೂಲಿಗೆ ಹೋಗಲ್ವಾ ಮತ್ತೆ? ನನ್ನನ್ನು ಯಾರು ಸ್ಕೂಲಿಗೆ ಸೇರಿಸ್ತಾರೆ? ನನ್ನ ಹೊಟ್ಟೆಗೆ ನಾನೇ ದುಡಿದುಕೊಳ್ಳುವ ಪರಿಸ್ಥಿತಿ ಇದೆ ಈಗ. ನಾನಿರೋದು ನನ್ನ ಮಾವನ ಮನೆಯಲ್ಲಿ. ಅವರು ದಿನ ದುಡ್ಡು ಕೇಳ್ತಾರೆ, ನಾನು ಕೊಡ್ಲೇಬೇಕು. ಓ ಹೌದಾ, ನಿಜವಾಗ್ಲೂ ಬೇಜಾರಾಯ್ತು ಫ್ರೆಂಡ್. ನಿನ್ನ ಹೆಸರೇನು? ನನ್ನ ಹೆಸರು ಅಭಿ. ಇಲ್ಲೇ ಪಕ್ಕದಲ್ಲಿ ನನ್ನ ಮನೆ ಇದೆ. ನಿನ್ನ ಹೆಸರೇನು? ನನ್ನ ಹೆಸರು ಚಿಂಟು. ನನ್ನ ಮನೆನೂ ಇಲ್ಲೇ ಪಕ್ಕದಲ್ಲಿದೆ. ನೀನು ದಿನ ಸ್ಕೂಲಿಗೆ ಹೋಗ್ತೀಯಲ್ಲ, ನಿನ್ಗೆ ತುಂಬಾ ಖುಷಿ ಅನ್ಸುತ್ತಲ್ವಾ? ಹಾ, ನನ್ನ ಅಪ್ಪ ಅಮ್ಮ ನನ್ನನ್ನ ಚೆನ್ನಾಗಿ ನೋಡ್ಕೋತಾರೆ. ನನ್ಗೆ ಸ್ಕೂಲಿಗೆ ಹೋಗೋಕೆ ಬೇಜಾರ್ ಕಣೋ. ಯಾಕೆ ಹಾಗೆ ಹೇಳ್ತಿದ್ಯಾ ಚಿಂಟು?
ನನ್ನ ಪರಿಸ್ಥಿತಿ ನೋಡು. ಈ ತರ ಬೇರೆ ಮಕ್ಳಿಗಾಗ್ಬಾರ್ದು ಚಿಂಟು. ನಿಜವಾಗ್ಲೂ ನೀನ್ ಅದೃಷ್ಟವಂತ. ನಾನು ನನ್ನ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅಭಿ. ನಿನ್ನನ್ನು ಸ್ಕೂಲಿಗೆ ಸೇರ್ಸ್ಕೊಳ್ಳೋಕೆ ಹೇಳ್ತೀನಿ. ನಾವಿಬ್ರು ಜೊತೆಗೆ ಸ್ಕೂಲಿಗೆ ಹೋಗೋಣ. ಹಾ ಚಿಂಟು, ನೋಡೋಣ. ಅಂದ್ಹಾಗೆ ನಿನ್ಗೆ ಈ ಪುಸ್ತಕ ಬೇಕಿತ್ತಾ? ನಂಗೆ ಬೇಕಿತ್ತು ಅಭಿ, ಆದ್ರೆ ನಾನ್ ದುಡ್ಡು ತಂದಿಲ್ಲ. ನಾಳೆ ತಗೋತೀನಿ. ನೀನಿವತ್ತು ಈ ಪುಸ್ತಕ ತಗೊಂಡೋಗು ಚಿಂಟು. ನಾಳೆ ಸಿಗುವಾಗ ದುಡ್ಡು ಕೊಟ್ರೆ ಆಯ್ತು. ಬೇಡ ಬೇಡ, ನಾವಿಬ್ರು ಫ್ರೆಂಡ್ಸ್ ತಾನೆ. ಈ ಪುಸ್ತಕ ನನ್ ಲೆಕ್ಕದಲ್ಲಿ ಗಿಫ್ಟ್ ಅಂತ ಇಟ್ಕೋ. ನಾಳೆ ಸಿಗೋಣ. ತುಂಬಾ ಥ್ಯಾಂಕ್ ಯು ಗೆಳೆಯ. ನಾನು ನಿಂಗೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ. ನಾಳೆ ಬರುವಾಗ ನನ್ನ ಹಳೆ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ನ ತರ್ತೀನಿ. ವಾವ್, ನಿಜವಾಗ್ಲೂ ನನ್ಗೆ ನಿಜಕ್ಕೂ ಅದು ಬೇಕಿತ್ತು. ಇದಂತೂ ಒಳ್ಳೆ ಗಿಫ್ಟ್. ಸರಿ ಅಭಿ, ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್ ಚಿಂಟು. ಚಿಂಟು ಮನೆಯಲ್ಲಿ ತಾಯಿ ಜೊತೆಗೆ ಮಾತನಾಡುವನು. ಒಳ್ಳೆ ಕೆಲಸ ಮಾಡಿದೆ ಚಿಂಟು ನೀನು. ಪಾಪ ಹುಡುಗ ಅವನು. ಅವನಿಗೆ ವಿದ್ಯೆ ಕಲಿಯಲು ಎಷ್ಟು ಆಸೆ ಇದೆ ನೋಡು. ನಿನ್ಗಂತೂ ಸಿಕ್ಕ ಅವಕಾಶದ ಬಗ್ಗೆ ತಾಸಾರ ಅಲ್ವೇನೋ ಚಿಂಟು? ಇಲ್ಲ ಮಮ್ಮಿ, ನನ್ಗೀಗ ವಿದ್ಯೆಯ ನಿಜವಾದ ಬೆಲೆ ಅರ್ಥವಾಗಿದೆ. ನಾನು ಪೂರ್ಣ ಮನಸ್ಸಿಂದ ಕಲಿತೀನಿ. ಆದ್ರೆ ಮಮ್ಮಿ, ಆದ್ರೆ ಏನ್ ಚಿಂಟು? ನಾನು ಏನೇ ಓದುವಾಗ್ಲೂ ನನ್ಗೆ ಜೋರಾಗಿ ನಿದ್ದೆ ಬಂದ್ಬಿಡುತ್ತೆ. ಏನೇ ಮಾಡಿದ್ರೂ ಓದಕ್ಕಾಗಲ್ಲ. ಇದಕ್ಕೇನ್ ಮಾಡ್ಬೇಕು ಮಮ್ಮಿ? ಅದೊಂದು ಕಾರಣ ಅಲ್ವಾ ಚಿಂಟು? ರಾತ್ರಿ ಸರಿಯಾಗಿ ನಿದ್ದೆ ಮಾಡು, ಒಳ್ಳೆ ವ್ಯಾಯಾಮ ಮಾಡು, ಹಸಿರು ತರಕಾರಿಗಳನ್ನ ಹೆಚ್ಚು ಸೇವಿಸು, ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದೇಳೋ ರೂಢಿ ಮಾಡು. ಅಲ್ಲ, ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ? ಇವನಿಗೆ ನಿದ್ದೆ. ಚಿಂಟು ಚಿಂಟು, ಮಲಗ್ಬೇಡ. ಹೋಗಿ ಸ್ನಾನ ಮಾಡಿ ಊಟ ಮಾಡು. ಹೋಮ್ವರ್ಕ್ ಬಾಕಿ ಇದೆ. ಹ್ಞೂ ಮಮ್ಮಿ, ಮಾಡ್ತೀನಿ. ಚಿಂಟು ಆಲಸ್ಯದಿಂದ ಎದ್ದು ಹೋಗುವನು.
ಹಾಗೆ ಹೇಳ್ತೀನಿ. ಮ್ಯಾಜಿಕ್ ಪುಸ್ತಕವೇ ನನ್ನನ್ನ ಮಾಯಾಲೋಕಕ್ಕೆ ಕರ್ಕೊಂಡು ಹೋಗು. ಚಿಂಟು ಹೀಗೆ ಅಂದ ತಕ್ಷಣ ಮತ್ತೆ ಅವನು ಕಣ್ಣು ತೆರೆಕೊಳ್ಳುವಷ್ಟರಲ್ಲಿ ಆತ ಮಾಯಾಲೋಕದಲ್ಲಿದ್ದ. ಹೋ, ಏನ್ ಆಶ್ಚರ್ಯ! ನಾನು ಮಾಯಾಲೋಕಕ್ಕೆ ಬಂದ್ಬಿಟ್ಟೆ. ವಾವ್! ಬಾ, ನಾವು ಹೋಗೋಣ. ನಾನು ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ದಾರಿಲಿ ತುಂಬಾ ಮಂದಿ ಮಿತ್ರರು ಸಿಗ್ತಾರೆ, ಅವರಿಗೆಲ್ಲ ಹಾಯ್ ಹೇಳೋಣ. ಇದಂತೂ ಫುಲ್ ಮಜ್ವಾಗಿರುತ್ತೆ. ನಡಿ ಹೋಗೋಣ. ಅವರಿಬ್ಬರು ನಡೆದುಕೊಂಡು ಮುಂದೆ ಸಾಗುವರು. ಆ ಮಾಯಾಲೋಕವು ಬಹಳ ಸುಂದರವಾಗಿ ಇರುವುದು. ಈ ಲೋಕದಲ್ಲಿ ಮರಗಳು, ಹೂಗಳು, ಬೆಟ್ಟ ಗುಡ್ಡಗಳು ಎಲ್ಲನೂ ಬೇರೆನೇ ರೀತಿಯಲ್ಲಿದೆ. ಬಣ್ಣವೂ ಬೇರೆ. ಇದ್ಯಾಕ್ ಹೀಗೆ? ಇಲ್ವಲ್ಲ, ಇದು ಇರೋದೇ ಹೀಗೆ. ಎಲೆಗಳು ಪಿಂಕ್ ಬಣ್ಣ, ಗುಡ್ಡಗಾಡು ಕ್ಯಾಂಡಿ ಕ್ಯಾಂಡಿ, ರಸ್ತೆ ಎಲ್ಲ ಬಿಳಿ ಬಿಳಿ, ಹೀಗೆ ತಾನೇ ಇರ್ಬೇಕು. ಹಾಗಲ್ಲ, ಎಲೆಗಳು ಹಸಿರು ಬಣ್ಣ, ಮತ್ತೆ ಗುಡ್ಡಗಾಡು ಕ್ಯಾಂಡಿ ಕ್ಯಾಂಡಿನೂ ಇಲ್ಲ, ರಸ್ತೆ ಬಿಳಿನೂ ಅಲ್ಲ. ನೀನ್ ಬೇಕಿದ್ರೆ ಬಂದ್ ನೋಡು. ನಾವು ಈ ಲೋಕ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ. ಒಮ್ಮೆ ನಿಮ್ಮ ಲೋಕಕ್ಕೂ ಬರ್ತೀವಿ. ಹೋ, ನೋಡು, ನಮ್ಮ ಸ್ವಾಗತಕಾರ ರಬ್ಬಿ ಬರ್ತಿದ್ದಾನೆ. ಹಾಯ್ ಕರಡಿರಾಯ. ಹಾಯ್ ಚಿಂಟು. ನೀನು ಮಾಯಾಲೋಕಕ್ಕೆ ಬಂದ್ಬಿಟ್ಯಾ? ಹಾ, ಕರಡಿರಾಯನೇ ನನ್ನ ಕರ್ಸ್ಕೊಂಡ. ನೀನ್ ಯಾವ ಕಡೆ ಹೊರಟೆ? ನಾನು ನಮ್ಮ ಮಾಯಾವೃಕ್ಷದ ಕಡೆಗೆ ಹೋಗ್ತಿದ್ದೇನೆ. ಮಾಯಾವೃಕ್ಷನ? ಏನಿದೆ ಅಲ್ಲಿ? ಅದೇನ್ ಕೆಲ್ಸ ಮಾಡುತ್ತೆ? ಅದು ನಮ್ಮ ಅಭಿಲಾಷೆಗಳನ್ನ ಪೂರ್ತಿ ಮಾಡುತ್ತೆ. ನೀನು ಮನಸಾರೆ ಪ್ರಾರ್ಥಿಸಿದ್ರೆ ನಿನ್ನ ಆಸೆನೂ ಈಡೇರುತ್ತೆ. ಓ, ಇದಂತೂ ಒಳ್ಳೆ ವಿಷಯ. ನಾನ್ ಕೂಡ ಬೇಡ್ಬಹುದಾ? ಖಂಡಿತ ಬೇಡ್ಬಹುದು ಚಿಂಟು. ನಿನ್ನ ಬಯಕೆ ಈಡೇರುತ್ತೆ. ಹಾಗಿದ್ರೆ ನಡಿ, ನಾವು ಈಗ್ಲೇ ಹೋಗೋಣ. ನಂಗೆ ವೃಕ್ಷದ ಹತ್ರ ಏನೋ ಕೇಳೋದಿದೆ. ಪುಸ್ತಕ ಓದುವಾಗ ನಂಗೆ ನಿದ್ದೆ ಬರುತ್ತೆ. ಅದು ಸರಿಯಾಗ್ಬೇಕು. ಆಗುತ್ತೆ ಬಿಡು, ಬಾ ನನ್ ಜೊತೆಗೆ. ಅರೆ, ಇದೇನು ಸಡನ್ ಆಗಿ ಹೊರಟ್ಬಿಟ್ರಿ? ಚಿಂಟು, ನೀ ನನ್ ಜೊತೆ ನನ್ ಮನೆಗ್ ಬಂದು ಜೇನು ಸವಿಯೋದ್ರಲ್ಲಿದ್ದೆ ಅಲ್ವಾ? ಬರಲ್ವಾ? ಖಂಡಿತ ಬರ್ತೀನಿ. ಆದ್ರೆ ನನ್ಗೆ ಮಾಯಾವೃಕ್ಷದ ಹತ್ರ ಮೊದಲು ವರ ಪಡಿಬೇಕು. ನನ್ ಸ್ಕೂಲ್ ನಲ್ಲಿ ನಾನೇ ಎಲ್ಲಾದ್ರಲ್ಲೂ ಟಾಪರ್ ಆಗ್ಬೇಕು. ಸರಿ, ಒಳ್ಳೆ ವಿಷಯ ಚಿಂಟು. ಹಾಗಿದ್ರೆ ಮೊದಲು ಮಾಯಾವೃಕ್ಷದ ಹತ್ತಿರ ಹೋಗಿ ವರ ಕೇಳೋಣ. ಆಮೇಲೆ ಮನೆಗೆ ಬಂದು ಜೇನು ಸವಿಯೋಣ. ಕೆಲವರು ಗೆಳೆಯರು ಸಿಗ್ತಾರೆ, ಮಾತಾಡ್ಸೋಣ. ಮೂವರು ಮಾಯಾವೃಕ್ಷದ ಬಳಿಗೆ ಹೋಗುವರು. ಚಿಂಟು ಬಹಳ ಖುಷಿಯಲ್ಲಿರುವನು. ಈಗ ನಾವು ಮೇಘನ್ ಮನೆಯ ಹತ್ತಿರ ಹೋಗಲಿದ್ದೇವೆ. ಅವನನ್ನ ಮಾತಾಡ್ಸೋಣ. ಮೇಘನ? ಅದ್ಯಾರು? ಅವನು ನಮ್ ಜೊತೆ ಬರ್ತಾನಾ? ಮೇಘ ನಮ್ ಗೆಳೆಯ. ಅವನು ಸೊಂಡಿಲು ಎತ್ತಿ ಹಾಯ್ ಅಂತ ಹೇಳ್ತಾನೆ. ಅದು ನೋಡೋದೇ ಒಂದ್ ರೀತಿಯ ಖುಷಿ. ನಾವು ಅವನ ಹತ್ತಿರ ಬಂದೆವು. ಆಗ ಮೇಘ ಅತ್ತಲಿನಿಂದ ಬರುವನು. ಅವನು ಸೊಂಡಿಲನೆತ್ತಿ ಹಾಯ್ ಎನ್ನುವನು. ಹಾಯ್ ಮೇಘ, ನಿನ್ನನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಮತ್ತೆ ಸಿಗ್ತೀವಿ. ಎಲ್ಲರೂ ಆ ಮಾಯಾವೃಕ್ಷದ ಬಳಿಗೆ ಬಂದು ಪ್ರಾರ್ಥಿಸುವರು. ಚಿಂಟು ಕೂಡ ತನ್ನ ಬಯಕೆಯನ್ನು ಮಾಯಾವೃಕ್ಷದ ಬಳಿ ಕೇಳಿಕೊಳ್ಳುವನು. ಮಾಯಾವೃಕ್ಷವೇ, ನನ್ನ ನಿದ್ದೆಯ ಸಮಸ್ಯೆಯನ್ನು ಸರಿ ಮಾಡು. ನಾನು ಚೆನ್ನಾಗಿ ಕಲಿತು ಒಳ್ಳೆಯ ವಿದ್ಯಾರ್ಥಿಯಾಗುವಂತೆ ಆಶೀರ್ವದಿಸು. ಆಶೀರ್ವದಿಸಿದ್ದೇನೆ ಚಿಂಟು, ನೀನು ಬಯಸಿದಂತೆಯೇ ಆಗಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನಗೆ ಸತ್ಕಾರ ನೀಡಿದ್ದಕ್ಕಾಗಿ. ನೀನು ಆಗಾಗ ಬರ್ತಿರು ಚಿಂಟು. ನಾವೀಗ ಕರಡಿರಾಯನ ಮನೆಗೆ ಹೋಗಿ ಜೇನು ತಿಂದು ಹೋಗೋಣ. ಸರಿ, ಹಾಗೆ ಮಾಡೋಣ. ಅಲ್ಲಿಂದ ಮತ್ತೆ ಚಿಂಟು ತನ್ನ ಕೋಣೆಗೆ ಬಂದು ತಲುಪಿದ. ಆದರೆ ಆಗಿನ್ನೂ ಆತ ಕಣ್ಣು ತೆರೆದಿರಲಿಲ್ಲ. ಚಿಂಟು, ಚಿಂಟು, ಮತ್ತೆ ನಿದ್ದೆನಾ? ಏನ್ ಮಾಡ್ತಾ ಇದ್ದೆ? ಇಲ್ಲ ಮಮ್ಮಿ, ನಿದ್ದೆ ಇಲ್ಲ. ನನ್ಗೆ ಒಳ್ಳೆ ಬಲ ಸಿಕ್ಕಿದೆ. ಇವತ್ತಿನಿಂದ ನಾನು ಚೆನ್ನಾಗಿ ಓದಿ ಒಳ್ಳೆ ಸ್ಟೂಡೆಂಟ್ ಆಗ್ತೀನಿ. ಯಾವ ವಾರ? ಸರಿ ಸರಿ, ಒಟ್ನಲ್ಲಿ ಚೆನ್ನಾಗಿ ಓದು ಸಾಕು. ಹ್ಞೂ ಮಮ್ಮಿ. ಚಿಂಟುವಿಗೆ ನಿಜವಾಗ್ಲೂ ವರ ಸಿಕ್ಕಿತ್ತು. ಆತ ತನ್ನ ಹೊಸ ಗೆಳೆಯನಿಗೂ ಸ್ಕೂಲ್ ಸೇರಿಸಿದ. ಚೆನ್ನಾಗಿ ಕಲಿತು ಒಳ್ಳೆಯ ಹುಡುಗನಾಗಿ ಬೆಳೆದ.